ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ನಿಮ್ಮ ಅರುಣ್ ಕುಮಾರ್ ಜಾರ್ಕಳ. ಎಂತ ವಿಷಯ ಮಾತಾಡಿದೆ ಹೇಳಿ. ಜಯ ಅಂದ್ರೆ ಇಷ್ಟರವರೆಗೆ ಜಯ ಉಂಟು. ಎರಡು ಪಂದ್ಯ ಆಯ್ತು ನಮ್ದೀಗ. ಪ್ರಥಮತ ಧರ್ಮಸ್ಥಳ ಮೇಳ ಮತ್ತೆ ನಮ್ಮದು. ಅಷ್ಟೊತ್ತಿಗೆ ಲೈವ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಬೆಳಿಗ್ಗೆ 7:15 ಶುರು ಆಗಿದೆ. ಆ ಹೊತ್ತಿಗೆ ಒಂದು ಗೆಲುವನ್ನು ಸಾಧಿಸಿದ್ದೇವೆ. ಜೊತೆಗೆ ಈಗ ಎರಡನೇದ್ದು ಪಾವಂಜೆ ಮೇಳ ಮತ್ತು ಬೆಂಕಿನಾಥೇಶ್ವರ ಮೇಳ, ನಮ್ಮ ಮೇಳ, ಇದರೊಂದಿಗೆ ಆಗಿದೆ. ಅದರಲ್ಲಿ ಕೂಡ ಜಯ ಗಳಿಸಿದ್ದೇವೆ. ಇನ್ನುಳಿದಂತಹ ಎಷ್ಟು 2 ಪಂದ್ಯ ಉಂಟಲ್ಲ, ಅದರಲ್ಲಿ ಕೂಡ ಜಯ ಗಳಿಸ್ತೇವೆ ಎನ್ನುವಂತ ಆತ್ಮವಿಶ್ವಾಸ ಉಂಟು. ಗಳಿಸಿದ್ರೆ ಇದೆಲ್ಲ ಲಕ್ಕಿ, ಅದರಲ್ಲಿ ಮತ್ತೇನಿಲ್ಲ. ಇವತ್ತಿನ ಒಂದು ದಿವಸ ನಿದ್ದೆಗೆಟ್ಟದಕ್ಕೆ ಸಾರ್ಥಕತೆ ಬರ್ತದೆ ಎನ್ನುವಂತ ಒಂದು ಆತ್ಮವಿಶ್ವಾಸ ಉಂಟು. ಇಲ್ಲದೆ ಹೋದ್ರೆ ಗೆಲ್ಲಿಲ್ಲ ಎನ್ನುವಂತ ಬೇಸರ ಬರ್ತದೆ. ಯಾಕಂದ್ರೆ ರಾತ್ರಿ ಇಡೀ ನಿದ್ದೆಗೆಟ್ಟು ಈ ಹಗಲಲ್ಲೆಲ್ಲ ಈ ಬಿಸಿಲಲ್ಲಿ ಓಡಾಡುವುದು ತುಂಬಾ ಕಷ್ಟ. ನಮ್ಗೆ ಆಗ್ಲೇ 1ನೇ ಮ್ಯಾಚ್ ಆಗುವಾಗಲೇ 1 ಬಾಲ್ ಕಾಣ್ತಾ ಇತ್ತು. 2ನೇ ಮ್ಯಾಚ್ಗೆ ಆಗುವಾಗ 2 ಬಾಲ್ ಕಾಣ್ತಾ ಉಂಟು. ಇನ್ನು 3ನೇ ಮ್ಯಾಚ್ಗೆ 3-4 ಬಾಲ್ ಕಂಡ್ರು ಸಾಕು. ಯಾವ್ದು ಹಿಡಿಯುದು ಯಾವ್ದು ಬಿಡುದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ತೊಂದರೆ ಇಲ್ಲ, ಈ ಮ್ಯಾಚ್ ಹೀಗೆ ಮುಂದುವರಿತಾ ಇರಬೇಕು. ಆದ್ರೆ ಕಲಾವಿದರಿಗೆಲ್ಲ ರಜೆ ಕೊಟ್ಟು ಒಂದು ದಿವಸ ದೊಡ್ಡ ಮಟ್ಟದಲ್ಲಿ, ಒಂದು ಗ್ರಾಮೀಣ ಮಟ್ಟದ್ದು ಮಾತ್ರ ಅಲ್ಲ, ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡಬೇಕು ಎನ್ನುವುದು ಎಲ್ಲ ಶಾಸಕರಲ್ಲಿ ಕೂಡ ನನ್ನ ವಿನಂತಿ. ಶಾಸಕರು ಬರೇ ಓಟಿನ ದಿವಸ ಮಾತ್ರ ನಮ್ಮನ್ನು ಕೇಳುವುದು, ಮಾತಾಡಿಸುವುದಲ್ಲ. ಇಂತಹ ಒಂದು ವಿಚಾರಗಳು ಬಂದಾಗ ಇದರ ಬಗ್ಗೆ ಒಂದು ಗಮನ ಕೊಡಬೇಕು ಎನ್ನುವುದು ನಮ್ಮೆಲ್ಲರ ಆಸೆ, ಕೋರಿಕೆ. ಒಂದು ಮಾಡ್ತೀರಿ ಎನ್ನುವಂತ ಭರವಸೆ ಉಂಟು. ಕಲಾವಿದರೆಲ್ಲ ನಾವು ಯುವ ಕಲಾವಿದರು ಸಾಯೋದ್ರೊಳಗೆ ಅಷ್ಟಾದ್ರೂ ಮಾಡಿ ನೀವು ಪುಣ್ಯ ಕಟ್ಟಿಕೊಳ್ಳಿ ಅಂತ ನನ್ನದೊಂದು ಅಭಿಪ್ರಾಯ.